ಇನ್ನೊಂದು ವಾರ ಬಂತು ಅಂಡ್ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ ವಿಡಿಯೋ ಕೂಡ ಹಾಜರಾಯಿತು ಗುರುವೆ. ಈ ವಾರ ಸಿಕ್ಕಾಪಟ್ಟೆ ರಿಲೀಸಸ್ ಗಳಾಗಿದಾವೆ ಅಂಡ್ ಅಷ್ಟೊಂದು ರಿಲೀಸಸ್ ನಲ್ಲಿ ಯಾವ ಸಿನಿಮಾನ ನೀವು ನೋಡಬಹುದು, ಯಾವ್ದೆಲ್ಲ ಸೂಪರ್ ಆಗಿದೆ, ಯಾವ್ದೆಲ್ಲ ಸುಮಾರಾಗಿದೆ ಅಂಡ್ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅನ್ನ ಯಾವ ಸಿನಿಮಾ ಅಥವಾ ಸೀರೀಸ್ ಮೇಲೆ ನೀವು ಖರ್ಚು ಮಾಡಿದ್ರೆ ವರ್ತ್ ಆಗಿರುತ್ತೆ ಎಲ್ಲವನ್ನ ಈ OTT ರೆಕಮೆಂಡೇಶನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ OTT ರೆಕಮೆಂಡೇಶನ್ ವಿಡಿಯೋಗಳು ನಿಮಗೆ ಇಷ್ಟ ಆಗೋದಾದ್ರೆ, ನಿಮ್ಗೆ ಹೆಲ್ಪ್ ಆಗ್ತಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವಂ ಮಾಯಾ ಫೀಲ್ ಗುಡ್, ಅದರಲ್ಲೂ ರೊಮ್ಯಾಂಟಿಕ್ ಟಚ್ ಇರುವಂತಹ ಸಿನಿಮಾಗಳು ನನಗೆ ಪರ್ಸನಲಿ ಇಷ್ಟ. ಅದರಲ್ಲೂ ಸರ್ವಂ ಮಾಯಾ ಅಂತಹ ವೆಲ್ ಮೇಡ್ ಸಿನಿಮಾಗಳಂದ್ರೆ ಅಲ್ಲಿರುವಂತಹ ನೆಗೆಟಿವ್ಸ್ ನ ಕೂಡ ನಾನು ಕಡೆಗಣಿಸ್ಬಿಡ್ತೀನಿ. ನಿವಿನ್ ಪೌಲಿ, ರಿಯಾ ಶಿಬು ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಮಲಯಾಳಂ ಸಿನಿಮಾದ ಕತೆ ಸುತ್ತೋದು ಪ್ರಬೆಂದು ಎಂಬ ಪಾತ್ರದ ಸುತ್ತ. ಬ್ರಾಹ್ಮಣ ಕುಟುಂಬದಿಂದ ಬರುವಂತಹ ಇವನು ಗಿಟಾರಿಸ್ಟ್, ಮ್ಯೂಸಿಕ್ ಫೀಲ್ಡ್ ಅಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡಬೇಕು ಅಂತ ಏಮನ್ನ ಇಟ್ಕೊಂಡಿರೋನು. ಬಟ್ ಕೆಲವು ಕಾರಣಗಳಿಂದ ದೇವರನ್ನೇ ನಂಬದೇ ಇರುವಂತಹ ಇವನು ಕಾಸಿಗೋಸ್ಕರ ಪೂಜೆಗಳನ್ನ ಅಲ್ಲಲ್ಲಿ ಮಾಡ್ತಾ ಇರ್ತಾನೆ. ಅಂಡ್ ಹೀಗೆ ಒಂದಿನ ಅವನ ಲೈಫ್ಗೆ ಎಂಟ್ರಿ ಕೊಡೋದು ಡೆಲುಲು. ಏನಪ್ಪಾ ಈ ಡೆಲುಲು, ದೇವರನ್ನೇ ನಂಬದೇ ಇರುವಂತಹ ಈ ವ್ಯಕ್ತಿ ಬದುಕಲ್ಲಿ ದೆವ್ವ ಒಕ್ಕರ್ಸ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ನೀವು ಸಿನಿಮಾ ನೋಡ ತಿಳ್ಕೊಬೇಕು. ಸಿನಿಮಾ ಮುಗಿದ್ಮೇಲೆ ಅದು ನಿಮ್ಗೆ ಒಂದು ಅಪ್ಪುಗೆಯನ್ನ ಕೊಡೋದಂತೂ ಗ್ಯಾರಂಟಿ. ಎಸ್ಪೆಷಲಿ ಡೆಲುಲು ಅನ್ನುವಂತಹ ಪಾತ್ರಕ್ಕೆ ನೀವು ಎಕ್ಸ್ಟ್ರೀಮ್ಲಿ ಕನೆಕ್ಟೆಡ್ ಆಗಿರ್ತೀರಾ. ಸಿನಿಮಾದಲ್ಲಿ ಮ್ಯೂಸಿಕ್ ಆಗ್ಲಿ, ಪ್ರೆಸೆಂಟೇಷನ್ ಆಗ್ಲಿ ಎಲ್ಲವೂ ಚೆನ್ನಾಗಿದ್ವು ಅಂಡ್ ಖಡಕ್ ಸಿನಿಮಾದ ಪ್ರಕಾರ ಇಟ್ಸ್ ಎ ಗ್ರೇಟ್ ವಾಚ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಶಂಬಾಲ, ಇದು ಉಗಂದರ್ ಮುನಿಯವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಆದಿ ಸಾಯಿ ಕುಮಾರ್, ಅರ್ಚನಾ ಇಲ್ಲಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. 80ರ ದಶಕ, ಶಂಬಾಲ ಎಂಬ ಊರು. ಆ ಊರಲ್ಲಿ ಸಾವುಗಳು ಕಂಟಿನ್ಯೂಸ್ ಆಗಿ ಸಂಭವಿಸ್ತಾನೆ ಇರ್ತವೆ. ಸೊ ಈ ಸಾವುಗಳಿಗೆ ಏನ್ ಕಾರಣ, ಹೀರೋ ಇದನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ವರ್ಲ್ಡ್ ಬಿಲ್ಡಿಂಗ್ ಚೆನ್ನಾಗಿದೆ. ಪಾತ್ರಗಳ ಮುಂದೆ ಇಟ್ಟಿರುವಂತಹ ಕಾನ್ಫ್ಲಿಕ್ಟ್ಸ್, ಅದರ ಸುತ್ತ ಹುಟ್ಟಾಕಿರುವಂತಹ ಟೆನ್ಷನ್ ಚೆನ್ನಾಗಿತ್ತು. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ನ ಇನ್ನಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬಹುದಿತ್ತು. ಬಟ್ ತೋರಿಸಿರೋದೆಲ್ಲವೂ ಡೀಸೆಂಟ್ಲಿ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಅನ್ನೆಸೆಸರಿಯಾಗಿ ಏನು ಇಲ್ಲಿ ಬರಲ್ಲ. ಎಲ್ಲಾ ಪಾತ್ರಗಳು, ಎಲ್ಲಾ ಸೀನ್ಸ್ ಗಳು ಕಥೆಯ ಭಾಗವಾಗಿನೇ ಉಳಿದಿದೆ. ಸೊ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಆಹಾ ಪ್ಲಾಟ್ಫಾರ್ಮ್ ಅಲ್ಲಿ ತೆಲುಗು ಭಾಷೆಯಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ದುರಂಧರ್, ಬಾಲಿವುಡ್ ನ ಕಡೆಯಿಂದ ಬಂದಂತಹ ಒನ್ ಆಫ್ ದ ಬೆಸ್ಟ್ ಸರ್ಪ್ರೈಸಸ್ ಅಂದ್ರೆ ಅದು ಆದಿತ್ಯ ಧಾರ್ ಅವರು ಡೈರೆಕ್ಟ್ ಮಾಡಿ ರಣವೀರ್ ಸಿಂಗ್, ಆರ್ ಮಾಧವನ್, ಅಕ್ಷಯ್ ಖನ್ನಾ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ದುರಂಧರ್. ಸಿನಿಮಾದ ರಿಲೀಸ್ಗೆ ಜಸ್ಟ್ ಸ್ವಲ್ಪ ದಿನ ಇರೋ ಹಾಗೇನೆ ರಣವೀರ್ ಅವ್ರಿಗೆ ಹೆವಿ ಬ್ಯಾಕ್ಲಾಶ್ ಬಂದಿತ್ತು. ವೇದಿಕೆಯೊಂದರಲ್ಲಿ ಕಾಂತಾರದ ಸೀನ್ಸ್ ನ ವಿಚಿತ್ರವಾಗಿ ಎನಾಕ್ಟ್ ಮಾಡಿದಕ್ಕೆ ಜನ ಕೋಪಗೊಂಡಿದ್ರು. ಬಟ್ ಈ ಬ್ಯಾಕ್ಲಾಶ್ ದುರಂಧರ್ ರಿಲೀಸ್ ಆದ 2ನೇ ವಾರಕ್ಕೆ ಮಾಯ ಆಯ್ತು ಅಂಡ್ ಕ್ರೇಜಿ ನಂಬರ್ಸ್ ಅನ್ನ ಇದು ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದೆ. ಹಮ್ಜಾ ಅಲಿ ಅಕ ಜಸ್ಕ್ರೀತ್ ಸಿಂಗ್ ರಂಜಿ ಪಾಕಿಸ್ತಾನಕ್ಕೆ ಭಾರತದಿಂದ ಹೋಗುವಂತಹ ಸ್ಪೈ. ಅಲ್ಲಿನ ಗ್ಯಾಂಗ್ಸ್ಟರ್ ನ ಗ್ಯಾಂಗ್ ನೊಂದಿಗೆ ಮಿಂಗಲ್ ಆಗಿ ಅವರ ನೆಟ್ವರ್ಕ್ ನ ಧ್ವಂಸ ಮಾಡೋದೇ ಇವನ ಮಿಷನ್. ಸೊ ಈ ಮಿಷನ್ ಹೇಗ್ ನಡೀತು, ಅದರ ಪರಿಣಾಮ ಏನಾಗಿತ್ತು ಎಲ್ಲವನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ಅಕ್ಷಯ್ ಖನ್ನಾ ಅವರು ಸ್ಕ್ರೀನ್ ನ ಡಾಮಿನೇಟ್ ಮಾಡಿದ್ದಾರೆ. ಸಿನಿಮಾದ ಪ್ರತಿಯೊಂದು ಹಾಡು ಕೂಡ ನನ್ನ ಪ್ಲೇ ಲಿಸ್ಟ್ ನ ಪಾರ್ಟ್ ಆಗಿದೆ ಅಂಡ್ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮಸ್ಟ್ ವಾಚ್. ನೀವೇನಾದ್ರೂ ಥಿಯೇಟರ್ಗಳಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಇದನ್ನ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಬಟ್ ಮುಂಬರಲಿರುವಂತಹ ಇದರ ಸೆಕೆಂಡ್ ಪಾರ್ಟು ಕನ್ನಡದಲ್ಲೂ ಕೂಡ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ. ದಾಲ್ ದಾಲ್, ಇದು ಭೂಮಿ ಪೆಂಡೇಕರ್, ಸಮರಾ ತಿಜೋರಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಹಿಂದಿ ವೆಬ್ ಸೀರೀಸ್. ಇಲ್ಲಿನ ಕತೆ ಸುತ್ತೋದು ರೀಟಾ ಎಂಬ ನ್ಯೂಲಿ ಅಪಾಯಿಂಟೆಡ್ ಕಾಪ್ ನ ಸುತ್ತ. ಸಿಟಿನಲ್ಲಿ ಕಂಟಿನ್ಯೂಸ್ ಆಗಿ ಮರ್ಡರ್ಸ್ ನಡೀತಾ ಇದೆ. ಇದರ ಹಿಂದೆ ಇರೋದು ಓರ್ವ ಸ್ಯಾಡಿಸ್ಟ್ ಸೀರಿಯಲ್ ಕಿಲ್ಲರ್. ಈ ಮರ್ಡರ್ ಗಳು ನಿಂತ್ಕೊಂಡ್ವಾ, ಈ ಕೊಲೆಗಳ ಹಿಂದಿನ ಕಾರಣ ಏನು, ರೀಟಾ ಆಸ್ ಎ ಕಾಪ್ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಸೀರೀಸ್ ನ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ನಿಮ್ಮನ್ನ ಗಟ್ಟಿಯಾಗಿ ಸ್ಕ್ರೀನ್ಗೆ ಅಂಟಿಸಿ ಕೂರಿಸುವಂತಹ ಶಕ್ತಿ. ನಾವು ಈವರೆಗೂ ನೋಡಿಲ್ದೇ ಇರುವಂತಹ ಕಥೆ ಏನೂ ಇರಲಿಲ್ಲ. ಬಟ್ ಸಿಂಪಲ್ ಕಥೆಯನ್ನ ಪೋಣಿಸಿರುವಂತಹ ರೀತಿ ಚೆನ್ನಾಗಿತ್ತು. ಲೀಡ್ ಆಕ್ಟರ್ ಗಳ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಸ್ಲೈಟ್ ಆಗಿ ಕಮ್ಮಿ ಇಟ್ಕೊಂಡ್ರೆ ಖಡಕ್ ಸಿನಿಮಾದ ಪ್ರಕಾರ ಇಟ್ಸ್ ಎ ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಸ್ಪ್ರಿಂಗ್ ಫೀವರ್, ಇದೊಂದು ರೊಮ್ಯಾಂಟಿಕ್ ಕೊರಿಯನ್ ಡ್ರಾಮಾ ಸೀರೀಸ್. ಇಲ್ಲಿನ ಕತೆ ಸುತ್ತೋದು ಯೂನ್ ಬಾಮ್ ಎಂಬ ಪಾತ್ರದ ಸುತ್ತ. ಅವಳ ಬದುಕಲ್ಲಿ ದೊಡ್ಡದೊಂದು ಅಹಿತಕರ ಘಟನೆ ನಡೆದಿದೆ. ಅದಾದ ಬಳಿಕ ಅವಳು ಸಿನ್ಸು ಎಂಬ ಊರಿಗೆ ಮೂವ್ ಆಗ್ತಾಳೆ. ಅಲ್ಲಿ ಅವಳು ಕಾಣದೆ ಸಿ ಜಾಗ್ ಯೂನಾ. ಆಸ್ ಟೈಮ್ ಪಾಸಸ್ ಅವರಿಬ್ಬರ ನಡುವೆ ಒಳ್ಳೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅಲ್ಲಿಂದ ಮುಂದೆ ಏನಾಯ್ತು, ಹೇಗೆ ಬದುಕಿನ ಎಲ್ಲ ರಂಭಗಳ ನಡುವೆ ಇವರು ಒಟ್ಟಿಗೆ ಆದ್ರು ಅನ್ನೋದನ್ನ ನೀವು ಈ ಸೀರೀಸ್ ನೋಡೇ ತಿಳ್ಕೊಬೇಕು. ಇಲ್ಲಿನ ಕತೆ ಬೇರೆ ಕೊರಿಯನ್ ಡ್ರಾಮಾ ತರ ಸ್ಲೋನೂ ಇಲ್ಲ, ತುಂಬಾ ವೇಗವಾಗಿ ಈ ಕತೆ ಸಾಗೋದು ಇಲ್ಲ. ಎಲ್ಲವೂ ಯಾವ ಗತಿಯಲ್ಲಿ ಸಾಗಬೇಕೋ ಅದೇ ಗತಿಯಲ್ಲಿ ಸಾಕ್ತವೆ. ಅಂಡ್ ಇದು ಆ ಪಾತ್ರ ಏನು ಎತ್ತ ಎಲ್ಲವನ್ನ ನೀಟಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬರುತ್ತೆ. ಅಂಡ್ ನಾವು ಆ ಪಾತ್ರಗಳಿಗೆ ಕನೆಕ್ಟೆಡ್ ಕೂಡ ಆಗಿರ್ತೀವಿ. ನಿಮ್ಮಲ್ಲಿರೋ ಸಾಕಷ್ಟು ಎಮೋಷನ್ಸ್ ಗಳನ್ನ ಈ ಸೀರೀಸು ಬಡ್ದೆಬ್ಸುತ್ತೆ ಅಂದ್ರೆ ತಪ್ಪಾಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಕೊರಿಯನ್, ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಸಿಗುತ್ತೆ. ಸ್ಪೇಸ್ ಜನ್ ಚಂದ್ರಯಾನ್, ಮೂನ್ ನ ಸೌತ್ ಪೋಲ್ ಮೇಲೆ ಲ್ಯಾಂಡ್ ಮಾಡಿದಂತಹ ಮೊದಲ ದೇಶ ನಮ್ದು ಅಂತ ಗೊತ್ತಾದಾಗ ಆದಂತಹ ಎಕ್ಸೈಟ್ಮೆಂಟ್ ನೆನಪಿದೆಯಾ ಗುರುವೆ?
ಯಾರ್ ಸ್ಟೋರಿ ನೋಡಿದ್ರು, ಯಾರ್ ಬಾಯಲ್ಲಿ ಕೇಳಿದ್ರು ಅದೇ ಮಾತು. ಸೊ ಈ ಚಂದ್ರಯಾನ್ 3 ನ ಮಿಷನ್ ನ ಹಿಂದ್ಗಡೆ ಏನೆಲ್ಲ ಚಾಲೆಂಜಸ್ ಇತ್ತು, ಚಂದ್ರಯಾನ್ 2 ದೊಡ್ಡ ಫೇಲ್ಯೂರ್ ಆಗಿದ್ರು ಸಹ ಇವರು ಹೇಗೆ ಬೌನ್ಸ್ ಬ್ಯಾಕ್ ಮಾಡಿದ್ರು ಅನ್ನೋದನ್ನೆಲ್ಲ ನೀವು ಈ ಸೀರೀಸ್ ನೋಡಿ ತಿಳ್ಕೋಬೇಕು. ಸೀರೀಸ್ ನ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿನ ಸ್ಟೋರಿ ಟೆಲ್ಲಿಂಗ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂತಹ ಒಂದು ಜರ್ನಿನ ತಗೊಂಡು ಅದರ ಹಿಂದೆ ಇರುವಂತಹ ಅನ್ಟೋಲ್ಡ್ ಫ್ಯಾಕ್ಟ್ಸ್ ನ ಹುಡುಕಿ ಕಥೆಯಲ್ಲಿ ಮೂಡಿಸಬೇಕಾಗಿತ್ತು. ಅಂಡ್ ಇಲ್ಲಿನ ತಂಡ ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನು ಇಲ್ಲಿರೋದು 5 ಎಪಿಸೋಡ್ ಮಾತ್ರ. ಸೊ ಈಸಿಲಿ ಒಂದ್ ಸಿಟ್ಟಿಂಗ್ ನಲ್ಲಿ ನೋಡಿ ಮುಗಿಸಾಕ್ಬೋದು ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಗತವೈಭವ ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ದುಷ್ಯಂತ್, ಆಶಿಕಾ ರಂಗನಾಥ್ ಇಬ್ರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಬೇಸ್ ಆಗಿರೋದು ಪುನರ್ಜನ್ಮ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ. ಇಲ್ಲಿ ಲೀಡ್ ಗಳ ಹೆಸರು ಪುರಾತನ್ ಹಾಗೂ ಆಧುನಿಕ. ಇವರಿಬ್ರು ಮೀಟ್ ಆಗಿ ಹಿಂದಿನ ಜನ್ಮಗಳ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಏನಾಗಿತ್ತು, ಈ ಜನ್ಮದಲ್ಲಿ ಏನಾಗೋದಕ್ಕೆ ಹೊರಟಿದ್ದಾರೆ, ಅಂಡ್ ಇದರಿಂದ ಡೈರೆಕ್ಟ್ರು ನಮ್ಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಒಂದು ಮೀಡಿಯಂ ಟು ಬಿಗ್ ಸ್ಕೇಲ್ ನಲ್ಲಿ ಸಿನಿಮಾ ಮೂಡ್ ಬಂದಿದೆ ಅಂಡ್ ವಿಜುವಲಿ ಸ್ಟನ್ನಿಂಗ್ ಆಗಿದೆ. ಆಶಿಕಾ ಅವರ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಏರುಪೇರಿದೆ, ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿಸ್ ಕೂಡ ಇದೆ. ಸೊ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಮೇಕಿಂಗ್, ಸ್ಟೋರಿ ಟೆಲ್ಲಿಂಗ್ ನ ಓವರ್ ಪವರ್ ಮಾಡಿದೆ ಅಂತ ಹೇಳ್ತೀನಿ. ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಪರಾಸಕ್ತಿ ಇದು ಶಿವಕಾರ್ತಿಕೇಯನ್, ಜಯಂ ರವಿ, ಶ್ರೀಲೀಲಾ, ಅಥರ್ವ ಇನ್ನು ಮುಂತಾದವರು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಸೂರರೈ ಪೋಟ್ರುವಂತಹ ಕಲ್ಟ್ ಫಿಲ್ಮ್ ನ ನೀಡಿದಂತಹ ಸುಧಾ ಕೊಂಗಾರ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಇದೊಂದು ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಜಾನರ್ಗೆ ಸೇರುವಂತಹ ಸಿನಿಮಾ. 1960ರ ದಶಕದಲ್ಲಿ ಮಡ್ರಾಸ್ನ ಹಲವೆಡೆ ಹಿಂದಿ ಭಾಷೆಯನ್ನ ಅಲ್ಲಿನ ಜನರ ಮೇಲೆ ಹೇರ್ತಾ ಇರೋದನ್ನ ಖಂಡಿಸಿ ಹಲವರು ಪ್ರೊಟೆಸ್ಟ್ ಮಾಡಿದ್ರು. ಸಹೋದರರಿಬ್ರು ಈ ಹೋರಾಟದ 2 ಆಪೋಸಿಟ್ ಎಂಡ್ಸ್ ನಲ್ಲಿ ಇದ್ದಾರೆ. ಅದ್ ಯಾಕೆ, ಈ ಪ್ರೊಟೆಸ್ಟ್ ನ ನಡುವೆ ಏನಾಯ್ತು, ತಿರುನಾಡನ್ ಪ್ಲೇಡ್ ಬೈ ಜಯಂ ರವಿ ಅವರ ಪಾತ್ರ ಏನು ಅನ್ನೋದನ್ನ ನೀವು ಈ ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಸಿನಿಮಾದ ಕೋರ್ ಪ್ಲಾಟ್ ಪಾಯಿಂಟ್ ಚೆನ್ನಾಗಿತ್ತು. ಸಾಕಷ್ಟು ಸೀಕ್ವೆನ್ಸಸ್ ನಲ್ಲಿ ಒಳ್ಳೆ ಎಲಿಮೆಂಟ್ಸ್ ಗಳಿದಾವೆ. ಮೇಕಿಂಗ್ ಕೂಡ ಶೈನ್ ಆಗುತ್ತೆ. ಬಟ್ ಕತೆ ಸಾಗೋದು ನಿಧಾನಗತಿಯಲ್ಲಿ. ಕೆಲವೊಂದು ಕಡೆ ಸೂಪರ್ ಅನ್ಸುತ್ತೆ, ಇನ್ನೂ ಕೆಲವು ಕಡೆ ಬೋರ್ ಹೊಡೆಯುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಆವರೇಜ್ ವಾಚ್ ಅಂತ ಹೇಳ್ತೀನಿ. ಸಿನಿಮಾ ಕನ್ನಡದ ಭಾಷೆಯಲ್ಲೇ ZEE5 ನಲ್ಲಿ ಅವೈಲಬಲ್ ಇದೆ. ಅಂಡ್ ಹೇಳೋದ್ ಮರ್ತಿದ್ದೆ, ನಮ್ಮ ಡಾಲಿ ಧನಂಜಯ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ದಿ ರಾಜಾ ಸಾಬ್ ಜಾನ್ವರಿಯ ಸ್ಟಾರ್ಟಿಂಗ್ ನಲ್ಲೇ ನನಗೊಂದು ದೊಡ್ಡ ಆಘಾತ ಕೊಟ್ಟಿದ್ದಂತಹ ಸಿನಿಮಾ ಇದು. ಡೈರೆಕ್ಟರ್ ಮಾರುತಿ ಅವರು ಪ್ರಭಾಸ್ ಅವರ ವಿಂಟೇಜ್ ಅವತಾರ ನೋಡೋದಕ್ಕೆ ಸಿಗುತ್ತೆ ಅಂತ ಅಂದಿದ್ರು. ಸಿನಿಮಾ ಇಷ್ಟ ಆಗದೆ ಇದ್ರೆ ನಮ್ಮ ಮನೆಗೆ ಬನ್ನಿ ಅಂತೆಲ್ಲ ಹೇಳಿದ್ರು. ಬಟ್ ಸಿನಿಮಾ ಈವನ್ ಪ್ರಭಾಸ್ ಕೋರ್ ಫ್ಯಾನ್ಸ್ಗೆ ಕೂಡ ಡಿಸಪಾಯಿಂಟ್ ಮಾಡಿತು. ಸಣ್ಣ ಸ್ಕೇಲ್ ನಲ್ಲಿ ಪ್ಲಾನ್ ಆಗಿದ್ದಂತಹ ಸಿನಿಮಾ ಅನವಶ್ಯಕವಾಗಿ ದೊಡ್ಡದಾಯ್ತು. ಪ್ಲಾಟ್ ಟ್ವಿಸ್ಟ್ ನ ಹೆಸರಲ್ಲಿ ಕ್ರಿಂಜ್ ಸೀನ್ಸ್ ಗಳನ್ನ ಪ್ರೆಸೆಂಟ್ ಮಾಡಲಾಯಿತು. ಅಂಡ್ ಹೀಗೆ ಕಂಟಿನ್ಯೂ ಆದ್ರೆ ಪ್ರಭಾಸ್ ಅವರ ಆಡಿಯನ್ಸ್ ಫುಲ್ಲು ಕಮ್ಮಿ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ನನ್ನ ಒಪಿನಿಯನ್. ಖಡಕ್ ಸಿನಿಮಾದ ಪ್ರಕಾರ ಇಟ್ಸ್ ಎ ಬಿಲೋ ಆವರೇಜ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಲವ್ OTP ಈ ಸಿನಿಮಾನ ಬರೆದು ಡೈರೆಕ್ಟ್ ಮಾಡಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರೋದು ಅನೀಶ್ ಅವರು. ರೊಮ್ಯಾಂಟಿಕ್ ಕಾಮಿಡಿ ಜಾನರ್ಗೆ ಸೇರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಅಕ್ಷಯ್ ಎಂಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗನ ಸುತ್ತ. ಇವನ್ಗೆ ಅಪ್ಪ ಅಂದ್ರೆ ಭಯ, ಕ್ರಿಕೆಟ್ ಅಂದ್ರೆ ಪ್ರಾಣ. ಲವ್ ಅನ್ನೋ ಪದ ಕೇಳಿದ್ರೇನೆ ಇವ್ರಪ್ಪ ಗುರ್ರ್ ಅಂತಾರೆ. ಸೊ ಅವನಾಯ್ತು, ಅವ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತಾನೆ. ಆದ್ರೆ ಅಕ್ಷಯ್ ಲೈಫ್ ನಲ್ಲಿ ಬೇರೆ ಬೇರೆ ಹಂತದಲ್ಲಿ ಬರುವಂತಹ ಹುಡುಗಿರು ಅವನ ಬದುಕಿಂದ ಏನನ್ನ ಕಲ್ತ್ರು, ಅವರು ಇವನ್ ಲೈಫ್ಗೆ ಬಂದ್ಮೇಲೆ ಇವನೇನ್ ಕಲ್ತ, ಕೊನೆಗೆ ಆ ಹುಡುಗಿರಲ್ಲಿ ಯಾರು ಇವನ್ ಜೊತೆಗೆ ಉಳ್ಕೊಂಡ್ರು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಕೆಲವು ಸಿನಿಮಾಗಳಿಗೆ ಇನ್ನಷ್ಟು ರೆಕಗ್ನಿಷನ್ ಸಿಗಬೇಕಿತ್ತು, ಇನ್ನಷ್ಟು ಜನ ಇದ್ರ ಬಗ್ಗೆ ಮಾತಾಡಬೇಕಿತ್ತು ಅಂತ ಅನಿಸ್ತವೆ. ಅಂಡ್ ಈ ಸಿನಿಮಾ ಕೂಡ ಆ ಸಾಲಕ್ಕೆ ಬರುತ್ತೆ. ಕತೆ ಎಂಗೇಜಿಂಗ್ ಆಗಿದೆ, ಸಿನಿಮಾ ವಿಜುವಲಿ ಅಪೀಲಿಂಗ್ ಆಗಿದೆ ಅಂಡ್ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಇದು ಗೆಲ್ಲುತ್ತೆ ಕೂಡ. ಅನೀಶ್ ಅವರು ಆಸ್ ಎ ಡೈರೆಕ್ಟರ್, ಆಸ್ ಅನ್ ಆಕ್ಟರ್ 2 ರೋಲ್ಸ್ ನಲ್ಲಿ ಸೂಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡಿರ್ತೀರಾ, ಬಟ್ OTT ನೋಡಿ ಚೆನ್ನಾಗಿದೆ. ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ OTT ರೆಕಮೆಂಡೇಶನ್ಸ್. ನೀವು ಈ ಲಿಸ್ಟ್ ಅಲ್ಲಿ ಯಾವ ಸಿನಿಮಾನ ನೋಡಿದ್ರಾ, ಯಾವ್ದನ್ನ ನೋಡಬೇಕು ಅಂತ ಅನ್ಕೋತಿದ್ರಾ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.